ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿರುವಂತ ಸಿಕ್ಕಾಪಟ್ಟೆ ಬೂಮ್ ಅಲ್ಲಿರುವಂತಹ ಒಂದು ಬಿಸ್ನೆಸ್ ಅಂತಂದ್ರೆ ಅದು ಫುಡ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಿನಿತ್ಯ ಗ್ರಾಹಕರು ಇದ್ದೇ ಇರ್ತಾರೆ. ಪ್ರತಿನಿತ್ಯ ಗ್ರಾಹಕರು ಇದ್ರು ಅಂತಂದ್ರೆ ನಿಮ್ಗೆ ಒಳ್ಳೆ ಆದಾಯ ಕೂಡ ಬಂದೇ ಬರುತ್ತೆ. ಸೊ ಇದು ಯಾವತ್ತಿಗೂ ಕೂಡ ಔಟ್ಡೇಟೆಡ್ ಅಂತೂ ಆಗೋದಿಲ್ಲ. ಇನ್ ಕೇಸ್ ನೀವು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಸರ್ಕಾರ ನಿಮಗೆ ಸುಮಾರು 5 ಲಕ್ಷದ ತನಕ ಸಬ್ಸಿಡಿ ಕೊಡುತ್ತೆ. ಸೊ ಇದು ನಿಮ್ಗೆ SC/SP ಹಾಗೆ TSP ಯೋಜನೆ ಅಂಡರ್ ಅಲ್ಲಿ ಇರುವಂತಹ ಒಂದು ಸಬ್ಸಿಡಿ ಸ್ನೇಹಿತರೆ. ರಾಜ್ಯ ಸರ್ಕಾರದ ಅಡಿ ಬರುವಂತದ್ದು ಪ್ರವಾಸೋದ್ಯಮ ಇಲಾಖೆ ಈ ಒಂದು ಸಬ್ಸಿಡಿಯನ್ನ ಕೊಡ್ತಾ ಇರುವಂತದ್ದು. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಅಂತ, ಮೊದಲನೇದಾಗಿ ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಈ ಒಂದು ಯೋಜನೆ ನಿಮ್ಗೆ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸಿಗುವಂತದ್ದು. ಕನಿಷ್ಠ ನೀವು 10ನೇ ತರಗತಿ ಪಾಸ್ ಆಗಿರಬೇಕು. ವಯಸ್ಸು ನೋಡೋದಾದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದ್ರೆ 25 ವರ್ಷದ ಮೇಲ್ಪಟ್ಟವರಾಗಿರ್ಬೇಕು, ಇಲ್ಲ ಅಂತಂದ್ರೆ 45 ವರ್ಷದ ಒಳಗಿರಬೇಕು ನಿಮ್ಮ ಒಂದು ವಯಸ್ಸು. ಜೊತೆಗೆ ಸ್ನೇಹಿತರೆ, ಸೊ ವಾಹನ ಓಡಿಸೋದಕ್ಕೆ ಬರಬೇಕು. ಆ ಒಂದು ಲೈಸೆನ್ಸ್ ಅನ್ನ ನೀವು ಪಡ್ಕೊಂಡಿರ್ಬೇಕು. ಇನ್ನು ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಸೊ ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಇರಬೇಕು, ಆದಾಯ ಪ್ರಮಾಣ ಪತ್ರ, ಜೊತೆಗೆ ಲೈಸೆನ್ಸ್ ಕೂಡ ಇರಲೇಬೇಕು. ಯಾಕಂತಂದ್ರೆ ನೀವು ಮಾಡುವಂಥದ್ದು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್. ಹಾಗೆ ನೀವು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಪ್ರತಿ ಬೇಕು. ಜೊತೆಗೆ 50 ರೂಪೀಸ್ ಬಾಂಡ್ ಪೇಪರ್ ಕೂಡ ಇಲ್ಲಿ ನಿಮ್ಗೆ ಬೇಕಾಗುತ್ತೆ. ಸೊ ಏಪ್ರಿಲ್ 15, 2025 ಕೊನೆ ದಿನ ಅಂತ ಹೇಳಿದ್ದಾರೆ. ಸೊ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇನ್ನೂ ನೀವು ಅರ್ಜಿ ಸಲ್ಲಿಸಿಲ್ಲ ಅಂತಂದ್ರೆ ಇವತ್ತೇ ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ಬಾಸ್ ವಾಲಾ, ಬಿ ದ ಬಾಸ್.